ಇಲ್ಲದ್ರೆ ಆರ್ಥಿಕ ಸಾಮಾಜಿಕ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕಾನ್ಸ್ಟಿಟ್ಯೂಷನ್ ಅಂಗೀಕಾರ ಆಗೋಕ್ಕಿಂತ ಒಂದು ದಿನ ಮುಂಚಿತವಾಗಿ ಭಾಷಣ ಮಾಡ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ, ನಾವು ಈ ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಹೋಗ್ತಾ ಇದ್ದೀವಿ. ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ, ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ, ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿದಾಗ ಮಾತ್ರ ಸಮಾಜದಲ್ಲಿ ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಯಾರಿದ್ದಾರೆ ಅವರು ನಮ್ಮ ಐತಿಹಾಸಿಕವಾದಂಥ ತಪ್ಪುಗಳಿಂದ ಆಗಿದ್ದಾರೆ. ಅದರಿಂದ ಯಾರು ವಿಜ್ಞಾನ ಓದಲಿಕ್ಕೆ ದಡ್ಡರು, ಅದರ ಹಿಂದೆ ಎಲ್ಲ ಹೇಳ್ತಿದ್ರು. ನಾವಾಗ ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳು ಸೈನ್ಸ್ ತಗೊಳ್ಳಿಕ್ಕೆ ಹಿಂದಕ್ಕೆ ಬಿಡೋರು. ಈಗ ಇಲ್ಲಿ ಯಾರೋ ಪಾಪ ಹಳ್ಳಿಯಿಂದ ಬಂದವರು ಪ್ರಶಸ್ತಿ ತಗೊಂಡಿದ್ದಾರೆ. ಇವತ್ತು ಕಿರಣ್ ಕುಮಾರ್ ಅವರು ಬಹಳ ಕಸರತ್ತು ಮಾಡಿ ಕೊಟ್ಟಿದ್ದಾರೆ ಅವರಿಗೆ. ಅದಂತೇಳಿ ಅವರಿಗೆ ಫೇವರ್ ಮಾಡಿದ್ದಾರೆ ಅಂತಲ್ಲ, ಅವರು ಅರ್ಹರಾಗಿದ್ರು ಅದರಿಂದ ಕೊಟ್ಟಿದ್ದಾರೆ. ಬಹಳ ಕಷ್ಟದ ಕೆಲಸ ಅಂತ ಹೇಳಿದ್ರು. ಪಾಪ ಬಹಳ ಜನ ಸ್ಪರ್ಧೆನಲ್ಲಿದ್ದರು, ಹಾಗಾಗಿ ಕಷ್ಟದ ಕೆಲಸ ಇತ್ತು, ಆಗ ಕಷ್ಟ ಆಗ್ತದೆ. ಇದು ಸ್ಪರ್ಧೆ ಇರಲೇಬೇಕು. ಪ್ರತಿ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಏರ್ಪಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ. ಹಾಗಂತೇಳಿ ನಾವು ಸಾಮಾಜಿಕ ಪ್ರಜಾಪ್ರಭುತ್ವ ಒದಗಿಸ್ಕೊಡ್ಬೇಕು ಅಂತೇಳಿ ಮೆರಿಟ್ ಹೋಗ್ಬೇಕು ಅಂತ ಹೇಳಕ್ ಹೋಗಲ್ಲ. ಮೆರಿಟ್ಟು ಅದು ಅನುವಂಶೀಯವಾಗಿ ಬರ್ತಕ್ಕಂಥದ್ದಲ್ಲ. ಅದು ಎಲ್ರಿಗೂ ಅವಕಾಶ ಸಿಕ್ಕಿದಾಗ ಬರಲಿಕ್ಕೆ ಸಾಧ್ಯ. ಇದು ನಿಮಗೆಲ್ಲ ಯಾರ್ಯಾರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅವರ ಶ್ರಮ ಜೊತೆಗೆ ಅವಕಾಶ, ಅವರ ಶ್ರಮ ಮತ್ತು ಅವಕಾಶ, ಹಾಗಾಗಿ ಅವರು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರು ಪ್ರಶಸ್ತಿಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇನ್ನು ಮುಂದೇನೂ ಕೂಡ ಅವರು ಹೆಚ್ಚು ಪ್ರಶಸ್ತಿಗಳನ್ನು ಪಡ್ಕೊಳ್ತಾರೆ ಅಂತಕ್ಕಂಥ ಇದನ್ನ ನಂಬ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಬಹಳ ಜನ ಯುವಕರೇ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು 40-50 ವರ್ಷದವರು ಹೆಚ್ಚಾಗಿ ಪ್ರಶಸ್ತಿಗಳನ್ನು ಪಡ್ಕೊಂಡಿರತಕ್ಕಂಥವ್ರು. ಅವ್ರು ಇನ್ನೂ ಅವರ ಬಹಳ ದಿನಗಳ ಅವರ ಸೇವೆ ಸಮಾಜಕ್ಕೆ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮಿಂದ ಸಮಾಜದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮಗೆಲ್ಲ ಮಗದೊಮ್ಮೆ ಅಭಿನಂದನೆಗಳನ್ನು ಹೇಳಿ, ನಿಮಗೆ ಆಯುಷು ಆರೋಗ್ಯಗಳು ದೊರಕಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.